ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಅದು ಏನು ಮಾಡ್ತಿದ್ದಾರೆ ಕುಸುಮ? ಈ ಕಡೆ ತಾಂಡವ್ ಗ್ರಹಚಾರ ಬಿಡಿಸೋಕೆ ಕುಸುಮ ಅವರೇ ಸರಿ, ಹಾದಿಗೆ ತರೋಕೆ ಕುಸುಮ ಅವರೇ ಸರಿ, ಪಿತ್ತ ನೆತ್ತಿಗೆ ಇರುವ ತಾಂಡವ್ ಪಿತ್ತನ ನೆಲಕ್ಕೆ ಉಳಿಸೋಕೆ ಕುಸುಮನೇ ಸರಿ. ಹಾಗಾದರೆ ಅವರು ಮಾಡ್ತಿರುವುದೇನು ಇದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಅತ್ತೆಗೆ ಈ ಒಂದು ವಿಷಯ ಗೊತ್ತಾಗ್ಬಿಟ್ರೆ ಖಂಡಿತ ಅತ್ತೆಗೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅವರ ಆರೋಗ್ಯದಲ್ಲಿ ಏರುಪೇರು ಆಗಿಬಿಡುತ್ತೆ. ಖಂಡಿತ ಯಾವುದೇ ಕಾರಣಕ್ಕೂ ಇವರು ಹೇಳಿರೋ ವಿಷಯನ EMI ವಿಷಯನ ನಮ್ಮನ್ನೇ ಈ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂತ ಹೇಳಿರೋದನ್ನು ಯಾವುದೇ ಕಾರಣಕ್ಕೂ ಅತ್ತೆಗೆ ಹೇಳಬಾರ್ದು ಅಂತ ಭಾಗ್ಯ ಡಿಸೈಡ್ ಮಾಡ್ಕೋತಾಳೆ. ಯಾಕಂದರೆ ಭಾಗ್ಯ ಈ ವಿಷಯ ಹೇಳಿಬಿಟ್ರೆ ಅತ್ತೆಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಂತ ಕನಸು ಕೂಡ ಕಾಣ್ತಾಳೆ. ಇದರಿಂದ ಚೀರ್ಕೊಬಿಡ್ತಾಳೆ, ಗಾಬರಿ ಆಗ್ತಾಳೆ. ಅಷ್ಟರಲ್ಲಿ ಮನೆಯವರು ಎಲ್ಲರೂ ಬರ್ತಾರೆ ಮಕ್ಕಳು ಸಮೇತ. ಈ ಕಡೆ ಗುಂಡಣ್ಣ ಅಂತೂ ಅಮ್ಮ ಏನಾಯ್ತಮ್ಮ, ಯಾಕಮ್ಮ ಚೀರ್ಕೊಂಡೆ ಅಂದಾಗ ಜಾರ್ ಬಿದ್ದುಬಿಟ್ಟಿಯಮ್ಮ ಅಂದಾಗ ಹೌದು ಪುಟ್ಟ ಜಾರ್ ಬಿದ್ದೆ ಅಂತಾರೆ. ಹೌದಮ್ಮ ಯಾಕೆ ಏನಾಯಿತು, ಜಾಸ್ತಿ ಪೆಟ್ಟಾಯ್ತಾ ಅಂತ ಕಾಳಜಿ ಮಾಡ್ತಿದ್ರೆ ಹಾಗೇನಿಲ್ಲ ಪುಟ್ಟ, ಸ್ವಲ್ಪ ಜಾರ್ದಾಗಾಯಿತು ಬಿದ್ದೆ ಅಷ್ಟೇ ಅಂತ ಭಾಗ್ಯ ಸುಳ್ಳು ಹೇಳ್ತಾಳೆ. ನಂತರ ಯಾಕಮ್ಮ ಏನಾಯಿತು, ಸರಿ ಒಡವೆ ಎಲ್ಲಿ ಅಂತ ಕೇಳ್ತಿದ್ದಾರೆ ಕುಸುಮ. ಅದು ಅತ್ತೆ ನಾನು ಆ ಒಡವೆಗಳನ್ನ ಅಂದಾಗ ಹೌದು ಒಡವೆಗಳನ್ನೇ ಕೇಳ್ತೀನಿ, ಏನು ಮಾಡಿದೆ ನೀನು ಒಡವೆಗಳು ಕೊಡು ಅಂತ ಕೇಳ್ತಿದ್ರೆ ಅದು ಅತ್ತೆ ನಾನು ಒಡವೆಗಳನ್ನ ಬ್ಯಾಂಕಲ್ಲಿ ಲಾಕರಲ್ಲಿ ಇಟ್ಟಿದ್ದೀನಿ ಅಂತಾರೆ. ಈ ಮಾತು ಶಾಕ್ ತರಿಸತ್ತೆ ಕುಸುಮ ಅವ್ರಿಗೆ. ಏನು ಮಾತಾಡ್ತಿದ್ಯಾ ಭಾಗ್ಯ, ಒಡವೆಗಳನ್ನ ಲಾಕರಲ್ಲಿ ಇಟ್ಟಿದ್ಯಾ, ಇಷ್ಟು ದಿನ ಇಲ್ದಿರೋದು ಈಗ ಯಾಕೆ? ಅದು ಅರ್ಧ ಒಡವೆ ಇಲ್ಲದೆ ಮತ್ತರ್ಧ ಒಡವೆ ಬ್ಯಾಂಕ್ ಲಾಕರ್ ಅಂದರೆ ಏನು ಅರ್ಥ ಅಂದಾಗ ಅದು ಅತ್ತೆ ನಾವು ಯೂಸ್ ಮಾಡೋ ಒಡವೆಗಳನ್ನ ಇಲ್ಲೇ ಇಟ್ಕೊಂಡು ಗುಂಡಣ್ಣ ತನ್ವಿದ್ ಸೇರ್ಕೊಂಡಾಗೆ ಯೂಸ್ ಮಾಡ್ದಿರೋ ಒಡವೆಗಳನ್ನ ಲಾಕರಲ್ಲಿ ಇಟ್ಟು ಬಂದೇ ಆಗುತ್ತೆ ಅಂತ ಹೇಳ್ತಾಳೆ ಭಾಗ್ಯ. ಹೌದಾ, ಹಾಗಿದ್ರೆ ಹೋಗಿ ತೊಗೊಂಡು ಬಾ, ನಾಗರತ್ನ ಒಡವೆ ಕೂಡ ಸೇರ್ಕೊಂಡಿದೆ, ಅದ್ರ ಒಳಗೆ ನನಗೊಂದು ಕಾಫಿ ಮಾಡಿಕೊಟ್ಟು ಹೋಗು ಅಂತಾರೆ. ಸರಿ ಆಯಿತು ಅಂತ ಹೇಳಿ ಭಾಗ್ಯ ತರಾತುರಿಯಲ್ಲಿ ಕಾಫಿ ಮಾಡ್ತಾಳೆ. ಪೂಜಾ, ಸುನಂದ್ ಅವರು ಹಾಗೆ ಕುಸುಮ ಆಂಟಿ ಎಲ್ಲರೂ ಕೂಡ ಕಾಫಿ ಕೊಡ್ತಾಳೆ. ನಂತರ ಸರಿ ಹೋಗು ಒಡವೆ ತೊಗೊಂಡು ಬಾ, ಬ್ಯಾಂಕ್ ಹೋಗಿ ಅಂತಾರೆ. ಸರಿ ಆಯಿತು ಅತ್ತೆ ಅಂತ ಬ್ಯಾಗ್ ಹಾಕ್ಕೊಂಡು ಹೊರಡ್ತಾಳೆ. ಟೈಮ್ ಎಷ್ಟು ಭಾಗ್ಯ ಅಂದಾಗ ಬ್ಯಾಗಿಂದ ಫೋನ್ ತೆಗೆದು 7 ಗಂಟೆ ಐತೆ ಅಂದಾಗ ಹೌದಾ 7 ಗಂಟೆಗೆ ಯಾವ ಬ್ಯಾಂಕಮ್ಮ ತೆಗ್ದಿರತ್ತೆ? ಏನು ಮಾತಾಡ್ತಿದ್ಯಾ ಭಾಗ್ಯ, ಚಿನ್ನನ ಬ್ಯಾಂಕಲ್ಲಿ ಲಾಕರಲ್ಲಿ ಅಡ್ಬಿಟ್ಟಿದ್ಯಾ, ಇಷ್ಟು ದಿನ ಇಲ್ದಿರೋದು ಈಗ, ಜೊತೆಗೆ ಯಾವತ್ತಿಂದ ನಮ್ಮ ಈ ಅತ್ತೆಗೆ ಸುಳ್ಳು ಹೇಳೋದು ಕಲ್ತ್ಕೊಂಡೆ ನೀನು ಅಂತ ಮಾತಾಡ್ತಿದ್ರೆ ಕೇಳ್ತಿದ್ರೆ ಈ ಕಡೆ ಭಾಗ್ಯ ಅದು ಅತ್ತೆ ಅಂದಾಗ ಸುಮ್ಮನೆ ನಾಟಕ ಮಾಡಬೇಡ ಭಾಗ್ಯ, ಏನು ಮಾಡಿದೆ ಒಡವೆಗಳನ್ನ ಕಳ್ಕೊಂಡೇನಾದರೂ ಬಿಟ್ಯಾ, ಅದಕ್ಕೋಸ್ಕರ ಸುಳ್ಳು ಹೇಳ್ತಿದ್ಯಾ ಅಂತ ಕೇಳ್ತಿದ್ರೆ ಇಲ್ಲ ಅತ್ತೆ ನನಗೇನೂ ಕಳೆದಿಲ್ಲ ಅಂದಮೇಲೆ ಇನ್ನೆಲ್ಲಿ ಹೋಯ್ತು ಹೇಳು ಭಾಗ್ಯ ಅಂತಂದರೆ ಈ ಕಡೆ ಹಿಂದೇಟಾಗ್ತಿದ್ದಾಳೆ ಭಾಗ್ಯ. ಆಗ ತನ್ನ ಮೇಲೆ ಪ್ರಮಾಣ ಮಾಡಿಸ್ಕೊಂಡ್ಬಿಡ್ತಾರೆ ಕುಸುಮರು. ಹೇಳು ಭಾಗ್ಯ ನನಗೆ ಗೊತ್ತಾಗಲೇಬೇಕು, ಒಡವೆ ಏನು ಮಾಡಿದೆ ಎಲ್ಲಿ ಹೋಯ್ತು ಅಂತ. ತಕ್ಷಣ ಅದು ಅತ್ತೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ ಅತ್ತೆ, ನಿಮ್ಮನ್ನು ಕೇಳದೆ ಒಡವೆನ ಅಡ ಇಟ್ಬಿಟ್ಟೆ, ಮನೇನ ಉಳಿಸ್ಕೋಬೇಕಾಗಿತ್ತು ಅದಕ್ಕೋಸ್ಕರ ಅಂತಾಳೆ. ಏನು ಮಾತಾಡ್ತಿದ್ಯಾ ಭಾಗ್ಯ, ಮನೆ ಉಳಿಸ್ಕೋಬೇಕು ಅಂದರೆ ಏನು ಅರ್ಥ, ಅದಕ್ಕೆ ಯಾಕೆ ಅಡ್ಬಿಡೋದು, ಏನು ಮಾತಾಡ್ತಿದ್ಯಾ ನೀನು ಅಂತ ಕುಸುಮವ್ರು ಕೇಳೋದಕ್ಕೆ ಅದು ಅತ್ತೆ ಅವ್ರು ಅವತ್ತು ಫೋನ್ ಮಾಡಿ ಈ ಮನೆಯಿಂದ ನಾನು ಆಚೆ ಹೋಗಾಯಿತು, ನನಗೆ ರೆಸ್ಪೆಕ್ಟ್ ಇಲ್ದಿರೋ ಮನೇಲಿ ನಾನು ಯಾಕೆ ಇರಬೇಕು ಅಂತ ಮನೆ EMI ನಾನು ಯಾಕೆ ಕಟ್ಟಬೇಕು, ಅದು ಏನೇ ಇದ್ರೂ ನಿನಗೆ ನಿನ್ನ ಅತ್ತೆಗೆ ಸೇರಿತು, ನೀನೇನೇ ಇದ್ರೂ ನೀನೇ ನೋಡ್ಕೋಬೇಕು, ನೀನೇ ಎಲ್ಲವನ್ನ ಮಾಡಬೇಕು, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂದ್ಬಿಟ್ರು. ಆನಂತರ EMI ಅವ್ರು ಫೋನ್ ಮಾಡಿ ನೀವು ಕಟ್ಟಲೇಬೇಕು, ಇಲ್ಲಾಂದರೆ ಮನೆ ಜಪ್ತಿ ಆಗುತ್ತೆ, ನೋಟಿಸ್ ಇಶ್ಯೂ ಆಗುತ್ತೆ ಅಂದರು. ಅದಕ್ಕೆ ಮನೆ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ನಾನು ಒಡವೆ ಇಟ್ಟು ಅಡ ಇಟ್ಟು 45,000 ದುಡ್ಡು ಕಟ್ಬಿಟ್ಟೆ ಅತ್ತೆ. ನಿಮಗೆ ಹೇಳಿದ್ರೆ ಎಲ್ಲಿ ನಿಮ್ಮ ಮನಸ್ಸಿಗೆ ಹರ್ಟ್ ಆಗುತ್ತೆ ಅಂತ ನಾನು ಈ ವಿಷಯನ ನಿಮ್ಮ ಹತ್ರ ಮುಚ್ಚಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡಿ ಅಂದಾಗ ತಕ್ಷಣ ಕುಸ್ತು ಹೋಗಿಬಿಡ್ತಾರೆ ಕುಸುಮ. ನಂತರ ಯೋಚನೆ ಮಾಡ್ತಾರೆ. ಆನಂತರ ತನ್ನ ಮಗ ತಾಂಡವ್ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ನೋಡು ತಾಂಡವ್, ನಾನು ನಿನ್ನ ಜೊತೆ ಮಾತಾಡಬೇಕು, ನಿನ್ನನ್ನು ಭೇಟಿ ಆಗಬೇಕು, ನಾಳೆ ನಿನ್ನ ಆಫೀಸ್ ಹತ್ರ ಇದೆ ಅಲ್ವಾ ಹೋಟೆಲ್, ಆ ಹೋಟೆಲ್ ಹತ್ರ ಬಂದುಬಿಡು, ನಾನು ಕೂಡ ಬರ್ತೀನಿ, ಇಬ್ಬರು ಮಾತಾಡೋಣ ಅಂತ ಹೇಳ್ತಾರೆ. ಈ ಕಡೆ ತಾಂಡವ್ಗಂತೂ ಖುಷಿ, ನಮ್ಮಮ್ಮಂಗೆ EMI ಕಟ್ಟೋಕ್ಕಾಗಲಿಲ್ಲ, ಮನೆ ಕಷ್ಟ ನಿರ್ವಹಿಸೋಕ್ಕಾಗ್ತಿಲ್ಲ, ಅದಕ್ಕೋಸ್ಕರ ನನ್ನ ಬಂದು ಕೇಳಿಕೊಂಡು ಬೇಡ್ಕೊಂಡು ತಪ್ಪಾಯಿತು ಅಂತ ಹೇಳಿ ನನ್ನನ್ನು ಮನೆ ಕರ್ಕೊಂಡು ಹೋಗೋಕ್ಕೆ ಕರೀತಿದ್ದಾರೆ ಅಂತ ಅಂದ್ಕೊಂಡು ಖುಷಿಯಿಂದ ಅದೇ ವಿಶ್ವನ ಶ್ರೇಷ್ಠ ಹತ್ರ ಕೂಡ ಹೇಳ್ತಾನೆ. ಫೈನಲಿ ಇಲ್ಲಿ ಭಾಗ್ಯ ಸೇರ್ಕೊಂಡಾಗೆ ಮಕ್ಕಳೆಲ್ಲೂ ಓದ್ತಿರ್ತಾರೆ. ಅಲ್ಲಿಗೆ ಕುಸುಮ ಅವ್ರು ಬರ್ತಾರೆ. ಬಂದಿದ್ದೆ ಗುಂಡಣ್ಣ ಒಂದು ಬುಕ್ಕು ಮತ್ತು ಪೆನ್ ಕೊಡು ಅಂತ ಹೇಳಿ ತೊಗೊಂಡು ಹೋಗ್ತಾರೆ. ಹೋಗಬೇಕಿದ್ರೆ ಗುಂಡಣ್ಣ ಮತ್ತು ಭಾಗ್ಯ ಇಬ್ಬರು ಕೂಡ ಏನಿ ಕತೆ ಅಂತ ಕೇಳ್ತಿದ್ರೆ ಯಾಕೆ ಏನು ಅಂತ ಏನು ಕೂಡ ಕೇಳಬಾರ್ದು ಅಂತ ಕಂಡೀಷನ್ ಆಗ್ತಾರೆ ಕುಸುಮ. ನಂತರ ಏನಾಗ್ತದೆ ಇಲ್ಲಿ ಅಂತ ಬಂದು ಕೂಡ ತೋಚ್ತಿಲ್ಲ. ನಂತರ ಈ ಕಡೆ ಬೆಳಗ್ಗೆ ಆಗುತ್ತೆ.
ಬೆಳಗ್ಗೆ ಆಗ್ತಿದ್ದಾಗೆ ಎಲ್ಲರೂ ಕೂಡ ತಿಂಡಿ ಮಾಡ್ತಿದ್ರೆ ಈ ಕಡೆ ಭಾಗ್ಯ ಕೂಡ ತಿಂಡಿ ಮಾಡಿ ಸ್ಕೂಲ್ಗೆ ಹೋಗೋಕ್ಕೆ ಪ್ರಿಪೇರ್ ಆಗ್ತಿದ್ದಾಳೆ. ಅಷ್ಟರಲ್ಲಿ ನೋಡು ಭಾಗ್ಯ, ಇವತ್ತು ನೀನು ಸ್ಕೂಲ್ಗೆ ರಜೆ ಹಾಕು ಅಂತಾರೆ. ಯಾಕತ್ತೆ ಅಂದಾಗ, ನೀನು ಕೂಡ ನನ್ನ ಜೊತೆ ಬರ್ತಿದ್ಯಾ, ರಜೆ ಹಾಕು, ಮಕ್ಳುಗಳನ್ನ ಸುನಂದ್ ಅವರೇ ಕರ್ಕೊಂಡು ಹೋಗ್ಬಿಡಿ. ನೋಡಿ ಮಕ್ಕಳ, ನೀವೇ ಇವತ್ತು ಎಲ್ಲ ಕೆಲಸ ಮಾಡಬೇಕು, ಅಮ್ಮ ನಿಮ್ಮ ಜೊತೆ ಸ್ಕೂಲಿಗೆ ಬರುವುದಿಲ್ಲ ಅಂತ ಹೇಳಿ ಕುಸುಮರು ಭಾಗ್ಯನ ತನ್ನ ಜೊತೆ ತರಾತುರಿಯಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಆ ಕಡೆ ಆಲ್ರೆಡಿ ತಾಂಡವ್ ಆಫೀಸ್ ಹತ್ರ ಇರೋ ಹೋಟೆಲ್ ಹತ್ರ ಕಾಯ್ತಿದ್ದಾನೆ. ಈ ಕಡೆ ಶ್ರೇಷ್ಠ ಕಾಲ್ ಮಾಡಿ, ಕಂಗ್ರ್ಯಾಚುಲೇಷನ್ ತಾಂಡವ್, ನೀನು ಏನು ಅಂದ್ಕೊಂಡು ಅದಾಗ್ತದೆ, ನಿಮ್ಮ ಅಮ್ಮ ಬಂದು ನಿನ್ನ ಕರ್ಕೊಂಡು ಹೋಗೋಕೆ ಬರ್ತಿದ್ದಾರೆ ಅಂದಾಗ ಅವ್ರು ಬಂದಮೇಲೆ ಎಲ್ಲ ಗೊತ್ತಾಗುತ್ತೆ ಶ್ರೇಷ್ಠ. ಆದರೆ ನಮ್ಮ ಅಮ್ಮಂಗೀಗ ಮನವರಿಕೆ ಆಗಿದೆ ಅನಿಸುತ್ತೆ. ಸೊಸೆಗಿಂತ ಮಗನೇ ಹೆಚ್ಚು, ಮಗ ಇಲ್ಲಾಂದರೆ ಮನೆ ನಡ್ಸೋಕ್ಕಾಗಲ್ಲ, EMI ಕಟ್ಟಬೇಕು, ಮನೆ ನೆರವೇರಿಸ್ಬೇಕು, ಎಷ್ಟು ಕಷ್ಟ ಆಗುತ್ತೆ ಇದನ್ನೆಲ್ಲ ಮಾಡೋದು ಅನ್ನೋದು ಅರ್ಥ ಆಗಿದೆ. ಅದಕ್ಕೋಸ್ಕರ ಬಂದು ಕೇಳಿಕೊಂಡು ಬೇಡ್ಕೊಂಡು, ನನ್ನ ಮಗನೇ ನನಗೆ ಹೆಚ್ಚು, ನನ್ನ ಮಗ ಇಲ್ಲದೆ ಬದುಕೋಕ್ಕಾಗಲ್ಲ, ನಮ್ಮ ಮಗ ನಮಗೆ ಬೇಕು, ಮನೆಗೆ ವಾಪಸ್ ಬಾ ಮಗನೆ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅಂತಾರೆ. ಸರಿ ಆಯಿತು, ಅಪ್ಡೇಟ್ ಮಾಡ್ತಿರು ಅಂತ ಹೇಳಿ ಶ್ರೇಷ್ಠ ಕಾಲ್ ಕಟ್ ಮಾಡ್ತಾಳೆ. ಅಷ್ಟರಲ್ಲಿ ಈ ಕಡೆ ಕುಸುಮ ಮತ್ತು ಭಾಗ್ಯ ಬರ್ತಿದ್ದಾರೆ. ಅವ್ರನ್ನ ನೋಡಿ ತಾಂಡವ್ ಶಾಕ್ ಆಗ್ತಿದ್ದಾನೆ. ನಂತರ ಈ ಕಡೆ ಸುನಂದ ಹಾಗೆ ಪೂಜಾ ಮಾತಾಡ್ತಿದ್ದಾರೆ. ಏನಿದು 45,000 ಅಂದರೆ ಸುಮ್ಮನೆನಾ? ಈ ಮನುಷ್ಯ ಈ ರೀತಿ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಎಂಥ ಅಳಿಮೈನ್ ಕೊಟ್ಬಿಟ್ಟೆ ದೇವ್ರೆ ಅನ್ಕೋತಿದ್ರೆ, ನಿಜ ಅಮ್ಮ ಭಾವ ಈ ರೀತಿ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ. ಅಕ್ಕನ ಮೇಲೆ ಪ್ರೀತಿ ಇಲ್ಲ ಅಂದರೂ ಮನೆ ಮತ್ತು ಮಕ್ಳ ಮೇಲೆ ಪ್ರೀತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಆ ಮನುಷ್ಯ ಇಷ್ಟು ಕೆಳಮಟ್ಟಕ್ಕೆ ಇಳಿತಾನೆ ಅಂತ ಗೊತ್ತಿರಲಿಲ್ಲ ಅಂತಾಳೆ. ಎಲ್ಲಿಂದ ಕೊಟ್ಬಿಟ್ನೋ ಇಂಥವ್ನಿಗೆ? ನನ್ನ ಮಗಳನ್ನ ಕಣ್ಮುಚ್ಕೊಂಡು ಇವ್ರನ್ನ ನಂಬಿ ಮದುವೆ ಮಾಡಿಬಿಟ್ಟೆ ನಾನು, ಪಾಪಿ ನಾನು. ಪಾಪ ನನ್ನ ಮಗಳು ಹೇಗೆ ಮಾಡ್ತಾಳೋ, ಹೇಗೆ ಈ ಮನೆ ಜೀವನನ ನಡೆಸ್ತಾಳೋ. 45,000 ಕಟ್ಟೋದು ಲಕ್ಷ ತರೋರಿಗೆ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ನನ್ನ ಮಗಳು ಎಲ್ಲಿಂದ ತಂದು ಈ ಒಂದು 45,000 ಕಟ್ತಾಳೆ? 45,000 ಕಟ್ಟೋದೇನು ಸುಲಭನಾ? ಬಿಕ್ತಿ ಅಮ್ಮ ಕೊಡೋ ದುಡ್ಡಲ್ಲಿ ಮನೆ ನಯಿಸೋದೇ ಕಷ್ಟ. ಇದನ್ನೆಲ್ಲ ಹೇಗೆ ಮಾಡೋಕ್ಕಾಗತ್ತೆ? ನನ್ನ ಮಗಳನ್ನ ಹಾಳು ಬಾವಿಗೆ ತಳ್ಳಿಬಿಟ್ಟೆ ನಾನು ಅಂತ ಸುನಂದ ಹೇಳ್ತಿದ್ರೆ, ಯಾಕಮ್ಮ ಆ ರೀತಿ ಅನ್ಕೋತೀಯ? ಆ ರೀತಿ ಎಲ್ಲ ಅನ್ಕೋಬೇಡ. ಭಾವ ಕೆಟ್ಟವ್ರಾಗಿರ್ಬೋದು, ಆದರೆ ಅತ್ತೆ ಮಾವ ತುಂಬಾ ಒಳ್ಳೆಯವರು, ಅಕ್ಕನ ಮಗಳು ಥರ ನೋಡ್ಕೋತಾರೆ ಅಂತಾರೆ. ಅವ್ರು ನೋಡ್ಕೊಂಡ್ರೆ ಏನು, ಗಂಡ ಇರಬೇಕು, ಗಂಡ ಸರಿಯಾಗಿ ನೋಡ್ಕೋಬೇಕು ಅಂತಾರೆ ಸುನಂದ. ಈ ಕಡೆ ಅಮ್ಮ ನೀನೇನು ಯೋಚನೆ ಮಾಡಬೇಡ, ಫಿಲಿಮಲ್ಲೆಲ್ಲ ಒಂಟಿ ಹೆಣ್ಣು ಹೇಗೆ ಬುದ್ಧಿ ಕಲಿಸ್ತಾಳೆ ಗಂಡಂಗೆ ನೋಡಿದ್ಯಾ? ಅದೇ ರೀತಿ ನಮ್ಮ ಅಕ್ಕ ಕೂಡ ತುಂಬಾ ಸ್ಟ್ರಾಂಗ್ ವುಮನ್, ಅವಳು ಕೂಡ ಅಚೀವ್ ಮಾಡ್ತಾಳೆ. ಗಂಡನ ಹೇಗೆ ಪಾಠ ಕಲಿಸ್ತಾಳೆ ನೋಡು ಭಾವಂಗೆ. ನಮ್ಮ ಅಕ್ಕ ಏನು ಸಾಮಾನ್ಯ ಅಲ್ಲ ಅಂತ ಹೇಳ್ತಿದ್ದಾಳೆ. ಹೌದೌದು, ಫಿಲಿಮ್ದೆಲ್ಲ ತೊಗೊಂಡು ಬಂದ್ಬಿಟ್ಟು ಇಲ್ಲಿ ಡೈಲಾಗ್ ಹೊಡಿಬೇಡ, ಅದೆಲ್ಲ ಫಿಲಿಮ್ಗೆ ಸರಿ. ನನ್ನ ಮಗಳು 9ನೇ ಕ್ಲಾಸ್ ಓದಿದ್ದಾಳೆ, ಏನು ಮಾಡ್ತಾಳೆ, ಎಲ್ಲಿಂದ ದುಡ್ಡು ತರ್ತಾಳೆ? ಅಯ್ಯೋ ಕರ್ಮವೇ ದೇವ್ರೆ, ಯಾಕಪ್ಪ ಇಂಥ ಸ್ಥಿತಿ ತಂದೆ ಅಂತ ಸುನಂದವರು ವ್ಯಥೆ ಪಡ್ತಿದ್ರೆ, ಇಲ್ಲಿ ತಂಗಿ ಪೂಜಾ ಮಾತ್ರ ನಮ್ಮ ಅಕ್ಕ ಖಂಡಿತ ಭಾವಂಗೆ ಬುದ್ಧಿ ಕಲಿಸ್ತಾಳೆ, ಅಚೀವ್ ಮಾಡ್ತಾಳೆ ಅಂತ ಅನ್ಕೋತಿದ್ದಾಳೆ. ನಂತರ ಈ ಕಡೆ ಫೈನಲಿ ತನ್ನ ಫ್ರೆಂಡ್ ಜೊತೆ ಪೂಜಾ ಹೋಗ್ತಿರ್ಬೇಕಿದ್ರೆ ಅಲ್ಲಿ ಅವಳು ಫೋನ್ ಟ್ರ್ಯಾಕ್ ನೋಡ್ತಿದ್ದಾಳೆ. ಅಷ್ಟರಲ್ಲಿ ಆ ಮುಂದೆ ಕಾರ್ ಹೋಗುತ್ತೆ, ಅಲ್ಲೇ ಸಿಗ್ನಲ್ ತೋರಿಸ್ದೇ ಇರುತ್ತೆ. ಅದನ್ನು ನೋಡಿ ಅವಳಿಗೆ ಶಾಕ್ ಆಗುತ್ತೆ. ಏನಿದು, ನನ್ನ ಫೋನ್ ಸಿಗ್ನಲ್ ತೋರಿಸ್ತದೆ, ಇದು ಶ್ರೇಷ್ಠ ಕಾರ್ ಅಲ್ವಾ? ಹಾಗಾದರೆ ಫೋನ್ಗೂ ಇವಳಿಗೂ ಏನೋ ಸಂಬಂಧ ಇದೆ ಅನ್ಕೋತಾಳೆ. ಫೈನಲಿ ಶ್ರೇಷ್ಠ ಬಳಿನೇ ತನ್ನ ಫೋನ್ ಇರ್ತಕ್ಕಂಥ ವಿಷಯ ಈ ಕಡೆ ಪೂಜಾಗೆ ಗೊತ್ತಾಗ್ಬಿಡುತ್ತೆ. ಆ ನಂತರ ಅವಳು ಏನು ಮಾಡ್ತಾಳೆ, ಅವಳು ಮನೆಗೆ ನುಗ್ಗಿ ಫೋನ್ ಎತ್ಕೊಳ್ಳೋಕ್ಕೆ ಕಳ್ಳತನ ಮಾಡೋಕ್ಕೆ ಟ್ರೈ ಮಾಡ್ತಾಳೆ, ಅಥವಾ ಪೊಲೀಸ್ ಅವ್ರಿಗೆ ಶ್ರೇಷ್ಠನೇ ಕಳ್ಳಿ ಅಂತ ಕಂಪ್ಲೇಂಟ್ ಕೊಟ್ಟು ಶ್ರೇಷ್ಠನ ಅರೆಸ್ಟ್ ಮಾಡಿಸ್ತಾಳೆ ನೋಡಬೇಕಾಗಿದೆ. ನಂತರ ಈ ಕಡೆ ತಾಂಡವ್ ಹಾಗೆ ಕುಸುಮ ಹಾಗೆ ಭಾಗ್ಯ ಬರ್ತಿದ್ರೆ ತಾಂಡವ್ ಶಾಕ್ ಆಗ್ತಿದ್ದಾನೆ. ಏನಿದು, ಈ ಎಣ್ಣೆ ಮುಗ್ದವಳು ಬೇಡ, ನಮ್ಮಮ್ಮ ಯಾಕೆ ಕರ್ಕೊಂಡು ಬರ್ತಿದ್ದಾರೆ ಅನ್ಕೋತಾನೆ. ನಂತರ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿಸೋಕೆ ಅನಿಸುತ್ತೆ, ಪರವಾಗಿಲ್ಲ ಅಂತ ಅಂದ್ಕೊಂಡು ಖುಷಿ ಪಡ್ತಿದ್ದಾನೆ. ಈ ಕಡೆ ತಾಂಡವ್ ಮತ್ತು ಭಾಗ್ಯ ಬರ್ತಾರೆ. ನಂತರ ಅಮ್ಮ ಅಂತ ಮಾತಾಡ್ಸೋಕೆ ಹೋದರೆ, ಬಾ ಅಲ್ಲಿ ಕುತ್ಕೊಂಡು ಮಾತಾಡೋಣ ಅಂತಾರೆ. ಫೈನಲಿ ಎಲ್ಲರೂ ಹೋಗಿ ಅಲ್ಲಿ ಕುತ್ಕೊಂಡಿದ್ದಾರೆ. ಈ ಕಡೆ ಅಮ್ಮ ಅಂತ ಮಾತಾಡ್ಸೋಕೆ ಹೋದರೂ ಕೂಡ ತನ್ನ ಲಾಯರ್ ಬರಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ ಕುಸುಮ. ಫೈನಲಿ ಲಾಯರ್ ಬಂದೇ ಬಿಟ್ರು. ನಂತರ ಈ ಕಡೆ ಭಾಗ್ಯ ಹಾಗೆ ತಾಂಡವ್ಗೆ ಶಾಕ್ ಆಗ್ತಿದೆ, ಲಾಯರ್ ಯಾಕೆ ಅನ್ನೋದು ಗೊತ್ತಾಗ್ತಿಲ್ಲ. ಈ ಕಡೆ ಅತ್ತೆ ಲಾಯರ್ ಯಾಕೆ ಅಂತಿದ್ರೆ, 1 ನಿಮಿಷ ಇರು, ಎಲ್ಲ ಕೂಡ ಗೊತ್ತಾಗುತ್ತೆ ಅಂತ ಕುಸುಮ ಹೇಳ್ತಾರೆ. ನಂತರ ಲಾಯರ್, ನಾವು ಏನು ಹೇಳಿದ್ವೋ ನಾನು ನಮ್ಮ ಯಜಮಾನರು ಎಲ್ಲನೂ ಕೂಡ ಅದೇ ರೀತಿ ಮಾಡಿದ್ರೆ ಅಲ್ವಾ ಅಂತ ಕೇಳಿದ್ದಕ್ಕೆ, ಖಂಡಿತ ನೀವು ಹೇಳಿದ್ಮೇಲೆ ಮಾಡದೇ ಇರೋಕ್ಕಾಗತ್ತಾ, ತೊಗೊಳ್ಳಿ ಕಾಪಿ ಅಂತ ಕೊಡ್ತಿದ್ದಾರೆ. ಆ ಒಂದು ಕಾಗದ ಪತ್ರನ ತಾಂಡವ್ ಕೊಡ್ತಾರೆ ಕುಸುಮ. ಅದನ್ನು ಓದಿದ್ದೆ ತಾಂಡವ್ ಶಾಕ್ ಆಗ್ತಾರೆ. ಏನಮ್ಮ ಮಾಡ್ತಿದ್ಯಾ ನೀನು, ಏನು ಮಾಡೋಕ್ಕೆ ಹೊರಟಿದ್ಯಾ, ಏನಿದು ಅಂತ ಕೇಳ್ತಿದ್ದಾನೆ. ಓದೋಕ್ಕೆ ಬರುತ್ತೆ ಅಲ್ವಾ, ಅರ್ಥ ಮಾಡ್ಕೊ ಅಂತ ಹೇಳ್ತಿದ್ರೆ ಈ ಕಡೆ ಭಾಗ್ಯಗೆ ಏನೂ ಕೂಡ ಅರ್ಥ ಆಗ್ತಿಲ್ಲ. ಹಾಗಿದ್ರೆ ಅದೇನು ಕಾಗದ ಪತ್ರ, ಖಂಡಿತ ಡಿವೋರ್ಸ್ ಅಂತೂ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಆ ಮನೇನ
ತಾಂಡವ್ ಹೆಸರಿಗೆ ಬರ್ದು ಕೊಟ್ಬಿಟ್ಟಿದ್ದಾರಾ ಕುಸುಮ? ಅಥವಾ ನಿನಗೂ ನನಗೂ ಅಪ್ಪ ಅಮ್ಮ ಮಗನ ನಡುವೆ ಯಾವುದೇ ರೀತಿ ಸಂಬಂಧ ಇಲ್ಲ, ಕಡ್ಕೋತಾ ಇದ್ದೀವಿ ಅಂತ ಏನಾದರೂ ಬರೆದಿದ್ದಾರಾ? ಅಥವಾ ತಮ್ಮ ಆಸ್ತಿ ಎಲ್ಲವನ್ನ ಕೂಡ ತಮ್ಮ ಸೊಸೆ ಹೆಸರಿಗೆ ವಿಲ್ ಮಾಡಿಬಿಟ್ಟಿದ್ದಾರಾ? ಏನಿರ್ಬೋದು ಕಾಗದ ಪತ್ರ ಅದು? ಇದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೆಯ್ಟ್ ಮಾಡೋದನ್ನು ಮರಿಬೇಡಿ.